ನೀನು ದೊಡ್ಡವರು ಕೂಡ ಹೆಣ್ಮಕ್ಳು ಬಹಳಷ್ಟು ಜನ ಇದ್ದೀರಿ. ನಮ್ಗೇನಾದರೂ ಕೂಡ ತಮ್ಮಲ್ಲಿ ಆರೋಗ್ಯದ ಸಮಸ್ಯೆಗಳಿದ್ರೆ ಮೇಡಮ್ ಹತ್ರ ತಾವು ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಮತ್ತೆ ಈ ಡ್ರಗ್ಸು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಾವು ಅನಿಲ್ ಬಾಬು ಅವರು ಬಂದಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಮಾಸ್ಟರ್ ಹೇಳಿದ್ರು, ನಮ್ಮ ಭಾರತವನ್ನು ತಂಬಾಕು ಮುಕ್ತ ಏನು ಮಾಡಬೇಕು, ತಂಬಾಕು ಮುಕ್ತ ಭಾರತವನ್ನು ಮಾಡಬೇಕು, ಮಾದಕ ವಸ್ತುಗಳ ಮುಕ್ತ ನಶಾಮುಕ್ತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಲ್ಲಿ ನಮ್ಮ ಭಾರತ ಸರ್ಕಾರ ಇರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಹಲವಾರು ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ನೋಡಿದಿರಿ, ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರ್ತಾ ಇರುತ್ತೆ ಈ ಡ್ರಗ್ಸ್ ಅವೇರ್ನೆಸ್ ಅಂತಕ್ಕಂಥ ಕಾರ್ಯಕ್ರಮ ಇವತ್ತು ನಿರಂತರವಾಗಿ ಬರ್ತಾ ಇದೆ. ಅಂತಂದರೆ ಅದರ ತೀವ್ರತೆ ಅಷ್ಟಿದೆ ಮಕ್ಕಳ. ಈಗ ನಮ್ಮ ಯುವ ಜನಾಂಗ ಇವತ್ತು ಡ್ರಗ್ಸ್ಗೆ ಮತ್ತು ತಂಬಾಕು ವಸ್ತುಗಳಿಗೆ ಹೆಚ್ಚು ಮಾಡುವತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಯುವಕರನ್ನು ಈ ಡ್ರಗ್ಸಿಂದ ಮತ್ತು ತಂಬಾಕು ಸೇವನೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಕಡೆಯೂ ಕೂಡ ಇಡೀ ದೇಶದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳು ಕಳೆದ ಒಂದು ತಿಂಗಳಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದ್ದಾವೆ ಮಕ್ಕಳ. ಹಾಗಾಗಿ ಇವತ್ತು ತಂಬಾಕು ಸೇವನೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ತಂಬಾಕು ಅಂದ್ರೇನು, ಬೀಡಿ, ಸಿಗರೇಟು ಮತ್ತು ತಂಬಾಕಿನಿಂದ ಮಾಡ್ತಕ್ಕಂಥ ಗುಟ್ಕ, ಜರ್ದ, ಹಾನ್ಸು ಇವೆಲ್ಲ ತಂಬಾಕು ಪದಾರ್ಥಗಳು, ತಂಬಾಕಿನಿಂದ ಮಾಡ್ತಕ್ಕಂಥ ಪದಾರ್ಥಗಳು. ಈ ತಂಬಾಕು ಸೇವನೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಬೀಳ್ತಕ್ಕಂಥ ದುಷ್ಪರಿಣಾಮಗಳೇನಪ್ಪ ಅಂತಂದರೆ, ಇವತ್ತು ತಂಬಾಕು ಸೇವನೆಯಿಂದ ಪ್ರತಿ ವರ್ಷ ಸುಮಾರು 80 ಲಕ್ಷ ಜನ ಸಾವನ್ನಪ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲೇ ಸುಮಾರು 13 ಲಕ್ಷ ಜನ ಸಾವನ್ನಪ್ಪುವಂಥ ಒಂದು ಪರಿಸ್ಥಿತಿ ಇದೆ. ತಂಬಾಕು ಸೇವನೆಯನ್ನು ಮಾಡೋದ್ರಿಂದ ಕ್ಯಾನ್ಸರ್ ಬರ್ತಕ್ಕಂಥ ಒಂದು ಅಪಾಯ ಹೆಚ್ಚಿರ್ತಕ್ಕಂಥ. ಕ್ಯಾನ್ಸರ್ ಬಗ್ಗೆ ಮೇಡಮ್ ಯಾವ್ಯಾವ ತಂಬಾಕು ಸೇವನೆಯಿಂದ ಯಾವ್ಯಾವ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಿಮಗೆಲ್ಲ ಹೇಳ್ಕೊಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಮಾದಕ ವಸ್ತುಗಳಿರ್ಬೋದು, ತಂಬಾಕು ಚಟ ಇರ್ಬೋದು, ಇದನ್ನು ಅಂಟಿಸ್ಕೊಂಡ್ರೆ ಅವರು ಮತ್ತೆ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಇದರ ಹತ್ರನೂ ಕೂಡ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಆಗ್ತಕ್ಕಂಥದ್ದು. ಮತ್ತು ಇನ್ನು ಈ ಮಾದಕ ವಸ್ತುಗಳು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಗಾಂಜಾ, ಅಫೀಮು, ಕೊಕೇನು, ಓಪಿಯಾಡು, ಭಾಳಷ್ಟು ನೂರಾರು ಬಗೆಯ ಪದಾರ್ಥಗಳಿದೆ. ಮತ್ತು ಅವುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳಿದೆಯಲ್ಲ ಭಾಳಷ್ಟು. ಅದರಿಂದ ಡ್ರಗ್ಸ್ಗಳ ಸೇವನೆಯಿಂದ ಕ್ಯಾನ್ಸರ್ ಬರ್ತಕ್ಕಂಥ ಒಂದು ಅಪಾಯ ಇದೆ. ಹಾಗಾಗಿ ವಿದ್ಯಾರ್ಥಿಗಳಾಗಲಿ, ಯುವಕರಾಗಲಿ ಈ ಡ್ರಗ್ಸ್ ಸೇವನೆಯನ್ನು ಮಾಡಬಾರ್ದು, ಅಪಾಯಕಾರಿ ಅಂತ ಹೇಳ್ತೀವಿ. ಇವತ್ತು ಡ್ರಗ್ಸ್ ಅಂತಕ್ಕಂಥದ್ದು ಎಲ್ಲ ಹಳ್ಳಿಗಳಿಗೂ ಕೂಡ ಖಾಲಿ ಇಟ್ಟಿದೆ. ನಮ್ಮ ಕರ್ನಾಟಕದಲ್ಲೇ 1,500,000 ಕೋಟಿ ವ್ಯವಹಾರ ಪ್ರತಿ ವರ್ಷ ಡ್ರಗ್ಸ್ ವ್ಯವಹಾರ ಆಗ್ತಾ ಇದೆ. ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇರ್ತಕ್ಕಂಥದ್ದು 1,500 ಕೋಟಿ ಮಾದಕ ವಸ್ತುಗಳ ಮಾರಾಟ ಆಗ್ತಾ ಇದೆ. ಹಾಗಾಗಿ ಅದು ಈಗ ನಮ್ಮ ಇಂಡಿಯಾದಲ್ಲೇ ಸುಮಾರು 2.5 ಲಕ್ಷ ಕೋಟಿ ವ್ಯವಹಾರ ಆಗ್ತಾ ಇದೆ ಡ್ರಗ್ಸ್ ಪ್ರತಿ ವರ್ಷ. ಹಾಗಾಗಿ ಡ್ರಗ್ಸನ್ನು ಏನಾದರೂ ಮಾಡಿ ನಾವು ಕೊನೆಗೆ ಅನಿಸ್ತೇಬೇಕು. ಮಕ್ಕಳು ನಮ್ಮಲ್ಲೇ ಯಾರಿಗಾದ್ರೂ ಕೂಡ ಅಭ್ಯಾಸ ಇದ್ದರೆ ಅದು ಒಂದು ನಂಬರ್ ಇದೆ, 118 ಅಲ್ಲ ನೋಡೋದು ಡ್ರಗ್ಸ್ಗೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಯಾರು ಕೂಡ ಡ್ರಗ್ಸ್ ಸೇವನೆ ಮಾಡೋದು ಮತ್ತು ಯಾರು ಕೂಡ ಮಾರಕ್ಕೆ ಬಂದಾಗ ನಾವೇನಾದರೂ ಕೂಡ ಅನುಮಾನ ಬಂದರೆ ಫೋನ್ ಮಾಡಿದ್ರೆ ಪೊಲೀಸರಿಂದ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಸರ್ಕಾರ ಏನಪ್ಪ ಮಾಡಬೇಕು ಅಂತಂದರೆ ಈ ಡ್ರಗ್ಸ್ ಪೆಡ್ಲರ್ಗಳು ಅಂತ ಇರ್ತಾರೆ, ಅವರು ಕಿಂಗ್ಗಳು, ಡ್ರಗ್ಸ್ ಕಿಂಗ್ ಪಿನ್ಗಳು ಅಂತ ಅವ್ರು ಬೇರೆ ಇರ್ತಾರೆ. ಅವ್ರಿಗೆ ಸರ್ಕಾರ ಒಂದು ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಭಾಳಷ್ಟು ಜನ ಡ್ರಗ್ಸ್ ಪೆಡ್ಲರ್ಗಳನ್ನ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ 1 ವರ್ಷ 2 ವರ್ಷ ಹಾಕಿಬಿಟ್ಕೊಳ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಜೈಲಿಗೆ ಹೋದ್ಮೇಲೆ ತಿರ್ಗಿ ಅದೇ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಡ್ರಗ್ಸ್ ಪೆಡ್ಲರ್ ಇರ್ಬೋದು, ಡ್ರಗ್ಸ್ ಕಿಂಗ್ ಪಿನ್ಗಳಿರ್ಬೋದು, ಅವ್ರಿಗೆ ಭಾಳ ಕಠಿಣವಾದ ಒಂದು ಮರಣದಂಡನೆ ಕೊಡುವಂಥ ಶಿಕ್ಷೆಯನ್ನು ಕೊಟ್ಟರೆ ನಿಜಕ್ಕೂ ಕೂಡ ಡ್ರಗ್ಸನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು. ಇನ್ನು ಇವುಗಳ ಸೇವನೆಯಿಂದ ಬರ್ತಕ್ಕಂಥ ಕ್ಯಾನ್ಸರ್ ನೋಡಿ, ಇವತ್ತು ಕ್ಯಾನ್ಸರ್ ಎಷ್ಟು ಮಟ್ಟಿಗೆ ಇಡೀ ಜಗತ್ತಿನಾದ್ಯಂತ ಹರಡ್ತಾ ಇದ್ದಾರೆ ಅಂದರೆ ಮಕ್ಕಳ, ಇವತ್ತು ವಿಶ್ವದಾದ್ಯಂತ ಸುಮಾರು 1 ಕೋಟಿ ಜನ ವಾರ್ಷಿಕವಾಗಿ ಕ್ಯಾನ್ಸರ್ನಿಂದ ಸಾವನ್ನಪ್ತಾರೆ. ಅತಿ ಹೆಚ್ಚು ಇವತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬಿಟ್ಟರೆ ಇದು 2ನೇ ಅತಿ ಹೆಚ್ಚು ವೇಗವಾಗಿ ಜನಗಳು ಸಾಯ್ತಾ ಇರ್ತಕ್ಕಂಥ ಯಾವ್ದಾರ ಒಂದು ಕಾಯಿಲೆ ಇದೆ ಅಂತಂದರೆ ಅದು ಕ್ಯಾನ್ಸರ್ ಕಾಯಿಲೆ.
ಹಾಗಾಗಿ ಪ್ರತಿಯೊಬ್ಬರು ಕೂಡ ಕ್ಯಾನ್ಸರ್ನ ಬರಲಾಗಿ ತಡೆಗಟ್ಟೋದು ಆ ತಡೆಗಟ್ಟೋದು ಹೇಗೆ ಅನ್ನೋದು ಕೂಡ ನಮ್ಮ ಮೇಡಮ್ ಹೇಳ್ಕೊಡ್ತಾರೆ. ಅದರಲ್ಲೂ ಕೂಡ ಪ್ರತಿ ವರ್ಷ ವಾರ್ಷಿಕವಾಗಿ ಜಾಗತಿಕವಾಗಿ 1 ಕೋಟಿ ಜನ ನಮ್ಮ ಇದರಿಂದ ಕ್ಯಾನ್ಸರ್ನಿಂದ ಸಾವನ್ನಪ್ತಾ ಇದ್ದಾರೆ. ಆಮೇಲೆ 2025 ಆ ಇಸ್ವಿನಲ್ಲೇ ಸುಮಾರು 2 ಕೋಟಿ ಜನ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದಾರೆ. ಇದು 2050 ಇಸ್ವಿಯಷ್ಟೊತ್ತಿಗೆ 3,40,00,000 ಅಂದಾಜಾಗ್ಬೋದು ಅನ್ನುವಂಥ ಒಂದು ಅಂಕಿಅಂಶಗಳನ್ನು ನಮ್ಮ WHO ಹೇಳುತ್ತೆ. ನಾವು ಹೇಳೋದಲ್ಲ, WHO ಹೇಳುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಮಾಹಿತಿ ಪ್ರಕಾರ ಈ ವರ್ಷ 2,25,00,000 ಇದ್ದರೆ 26ಕ್ಕೆ 2.5, 27ಕ್ಕೆ 3 ಹೀಗೆ ಏರ್ಕೊಂಡು ಹೋಗ್ತಾ ಇರುತ್ತೆ ಕ್ಯಾನ್ಸರ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಕ್ಯಾನ್ಸರ್ ಅಂತಂದರೆ ಏನಕ್ಕೆ ಬರುತ್ತೆ ಅಂತಕ್ಕಂಥದ್ದು ಅಂದರೆ ಮತ್ತು ನಿಮಗೆ ಈ ಜೀವನ ಶೈಲಿಯಲ್ಲಿ ನಾವು ಭಾಳಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ. ಹಿಂದೆಲ್ಲ ಕ್ಯಾನ್ಸರ್ ಇಷ್ಟು ಮಟ್ಟಿಗೆ ಇರಲಿಲ್ಲ. ಇತ್ತೀಚೆಗಂತೂ ಕ್ಯಾನ್ಸರು ಭಾಳ ವೇಗವಾಗಿ ಹರಡ್ತಾ ಇದೆ. ಹಾಗಾಗಿ ನಾವೆಲ್ಲ ಈ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಜಂಕ್ ಫುಡ್ ಸೇವನೆಯಿಂದ ಭಾಳಷ್ಟು ಕ್ಯಾನ್ಸರ್ ಇವೆಲ್ಲ ಇವತ್ತು ಕಬಾಬ್ಗಳು ತಿಂತೀವಿ, ಮಕ್ಕಳ ಗೋಬಿ ಮಂಚೂರಿ ತಿಂತೀವಿ. ಅದಕ್ಕೆ ಇದು ಬಣ್ಣ ಹಾಕೋದು ನೋಡಿ, ಕೋಟಿಂಗ್ ಅಂತ ಮಾಡ್ತಾರೆ, ಅದರಲ್ಲಿ ಕ್ಯಾನ್ಸರ್ ಕಾಡ್ಕೊಂಡು ಹೋಗ್ತದೆ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ತೀವಿ. ಆಗ ನಾವು ಕ್ಯಾನ್ಸರ್ನಿಂದ ದೂರ ಇರ್ಬೋದು. ಮತ್ತು ಈ ತಂಬಾಕು ಸೇವನೆ ಅದರಿಂದಲೂ ಕೂಡ ಕ್ಯಾನ್ಸರ್ ಬರುತ್ತೆ. ಮಾದಕ ವಸ್ತುಗಳ ಸೇವನೆಯಿಂದಲೂ ಕೂಡ ಕ್ಯಾನ್ಸರ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಆರೋಗ್ಯಕರ ಜೀವನ ಶೈಲಿನ ಅಳವಡಿಸ್ಕೊಂಡು ಕ್ಯಾನ್ಸರ್ನಿಂದ ದೂರ ಇರ್ಬೋದು. ಮತ್ತು ಭಾಳಷ್ಟು ಕ್ಯಾನ್ಸರ್ಗಳು 1, 2ನೇ ಸ್ಟೇಜಲ್ಲಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಭಾಳಷ್ಟು ಜನ ಅದರಿಂದ ಕ್ಯಾನ್ಸರ್ನಿಂದ ಹೊರಬರ್ತಕ್ಕಂಥ ಕೆಲಸ ಕೂಡ ಆಗ್ತಾರೆ. 3, 4ನೇ ಸ್ಟೇಜ್ಗೆ ಹೋದರೆ ಕ್ಯಾನ್ಸರ್ಗೆ ಔಷಧಿಗಳು ಭಾಳ ಕಷ್ಟ. ಅವು ಇದಾವೆ. ಒಂದು 10-15 ವರ್ಷಕ್ಕೆ ಕ್ಯಾನ್ಸರ್ನು ಕೂಡ ಸಂಪೂರ್ಣ ಗುಣಪಡಿಸ್ತೀವಿ ಅಂತಕ್ಕಂಥದ್ದನ್ನು ನಾವು ವೈದ್ಯರು ಮತ್ತು ವಿಜ್ಞಾನಿಗಳು ಹೇಳ್ತಾರೆ. ಅದು ಆಗ್ಬೋದೇ. ಆದರೆ ಇತ್ತೀಚೆಗೆ ಈಗಿನ ಮಟ್ಟಕ್ಕಂತೂ ಕ್ಯಾನ್ಸರ್ನ ಸಂಪೂರ್ಣವಾಗಿ ಗುಣಪಡಿಸ್ತಕ್ಕಂಥ ಔಷಧಿಗಳಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಕ್ಯಾನ್ಸರ್ನಿಂದ ದೂರ ಇರಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ನಾನೇನು ಹೇಳಿದೆ, ತಂಬಾಕು ಮುಕ್ತ ಮತ್ತು ಮಾದಕ ವಸ್ತು ಮುಕ್ತ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ, ಬರೀ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗೋಲ್ಲ, ಸಂಘ ಸಂಸ್ಥೆಗಳಿಂದ ಆಗೋಲ್ಲ, ಇಡೀ ಜಗತ್ತು ನಾವು ಸರ್ಕಾರದ ಜೊತೆ ಕೈ ಜೋಡಿಸಿದಾಗ ಮಾತ್ರ ತಂಬಾಕು ಮುಕ್ತ ಪ್ರಪಂಚ, ಮಾದಕ ವಸ್ತು ಮುಕ್ತ ಪ್ರಪಂಚವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದರಲ್ಲಿ ಯುವಕರ ಪಾತ್ರ ಅಂತೂ ಭಾಳ ಅಪಾರವಾದದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತಿನಿಂದ ಯಾರಿಗಾದ್ರೂ ಕೂಡ ಸಣ್ಣ ಪುಟ್ಟ ಅಭ್ಯಾಸ ಇದ್ದರೆ ಅದನ್ನು ಇವತ್ತಿಂದ ಬಿಟ್ಟು ನಾವೆಲ್ಲರೂ ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಬೇಕು ಅಂದರೆ ನಮ್ಮ ಇವೆಲ್ಲ ಮಾತಾಡ್ತಾರೆ. ಹಾಗಾಗಿ ಇವತ್ತೇನಿದೆ ಈ ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಭಾಳ ಕಾಳಜಿಪುತ್ರರಾದಂಥ ನಮ್ಮ ಶ್ರೀಮತಿ ಅಳಗ ಸಂಸ್ಥೆಯ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಖಜಾಂಚಿಗಳಿಗೆ, ಎಲ್ಲ ಸದಸ್ಯರಿಗೆ ಮತ್ತು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರಾಂಶುಪಾಲರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ, ಎಲ್ಲ ಶಿಕ್ಷಕ ವರ್ಗದವರಿಗೆ, ಎಷ್ಟೊತ್ತು ನಾನು ಮಾತನ್ನು ಕೇಳಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೊಂದಿಸಿ ನನ್ನ ಮಾತಿಗೆ ವಿದಾಯ ಆಗ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ